ನಿನ್ನೆ ಬಾಲಕುಂದ್ರಿದಲ್ಲಿ ಒಂದು ಘಟನೆ ಆಗಿದೆ. ಇದರಲ್ಲಿ ಒಬ್ಬರು ಪ್ಯಾಸೆಂಜರ್ ಅವರು ಮತ್ತು ಬಸ್ ಕಂಡಕ್ಟರ್ ಜೊತೆಗೆ ಈ ಪಾಸಸ್ ಬಗ್ಗೆ ಒಂದು ಜಗಳ ಆಗಿದೆ. ಸೊ ಸ್ಟಾರ್ಟಿಂಗ್ ಅವ್ರ ನಡುವೆ ಬಾಯಿಂದ ಸ್ವಲ್ಪ ಜಗಳ ಮಾಡಿದರೆ ಆವಾಗ ಕಂಪ್ಲೇನನ್ನು ಅವ್ರ ಬ್ರದರ್ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಬಸ್ ಸ್ಟ್ಯಾಂಡ್ ಸೇರಿಕೊಂಡು ಅವ್ರ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ಗೆ ಅವರು ಕರೆಸಿದ್ದಾರೆ. ಮತ್ತು ಎಲ್ಲ ಸರಿ ಬಸ್ ಕಂಡಕ್ಟರ್ ಮೇಲೆ ಅವರು ಅಸಾಲ್ಟ್ ಮಾಡಿದ್ದಾರೆ. ಭಾಳಷ್ಟು ಅವ್ರಿಗೆ ಒಳಪೆಟ್ಟೆಲ್ಲ ಆಗಿದೆ. ಈ ನಿಟ್ಟಲ್ಲಿ ಆಗಲೇ ಸ್ಟೇಟ್ಮೆಂಟ್ ಕೂಡ ತೊಗೊಂಡಿದ್ದೀವಿ ಮತ್ತು ಮಾರಿಯಾಳ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ. ಮತ್ತು ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ. ಹೆಚ್ಚಾಗಿ ಹಲ್ಲೆ ಆಗಿರೋದು ನಮ್ಮ ಕಂಡಕ್ಟರ್ ಮೇಲೆ ಆಗಿರುತ್ತೆ. ಅವ್ರು ಇವಾಗ ಚಿಕಿತ್ಸೆ ಪಡಿತಿದ್ದಾರೆ. ಡ್ರೈವರ್ಗೂ ಸಣ್ಣ ಪುಟ್ಟ ಗಾಯ. ಇದು ನಮ್ಮ ಕಂಡಕ್ಟರ್ ಹೇಳೋ ಪ್ರಕಾರ ಈ ವಿಚಾರಕ್ಕೇನೆ ಆಗಿರೋದು ಅಂತ ಹೇಳ್ತಾರೆ. ನೀವು ಮರಾಠಿ ಮಾತಾಡಲ್ಲ ಅಂತ ಹೇಳಿ. ಸೊ ಅವರು ಹೇಳಿದ ಪ್ರಕಾರನೇ ನಾವು ಸ್ಟೇಟ್ಮೆಂಟ್ ತೊಗೊಂಡಿದ್ದೀವಿ. ಆ ನಿಟ್ಟಲ್ಲಿ ನಾವು ಪ್ರಕರಣ 100% ಅರೆಸ್ಟ್ ಮಾಡ್ತೀವಿ. ಕಂಡಕ್ಟರ್ ಹೇಳೋ ಪ್ರಕಾರ ಕಂಡಕ್ಟರ್ ಹೇಳ್ತಾರೆ, ನಿಮ್ಮ ಅಧಿಕಾರಿಗಳು ಈಗಲೂ ಕೂಡ ಹೇಳ್ತಾರೆ ಕಾಂಪ್ರಮೈಸ್ ಆಗಲು ಕೇಸಿನೂ ಕೊಡಬೇಡ ಅಂತ ಹೇಳ್ತಿದ್ದಾರೆ. ಹೌದು, ನಾ ಕಂಡಕ್ಟರ್ಗೆ ಖುದ್ದಾಗಿ ಮಾತಾಡಿದ್ದೀನಿ. ಕಂಡಕ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ. ಆ ನಿಟ್ಟಲ್ಲಿ ನಾವು ಅದನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀವಿ. ಇದ್ರ ವರದಿನ ನಾವು ಪೊಲೀಸ್ ಆಯುಕ್ತರಿಗೆ ಒಪ್ಪಿಸ್ತೀವಿ. ಆ ನಿಟ್ಟಲ್ಲಿ ಅವ್ರ ಮೇಲೆ ಡಿಸಿಪ್ಲಿನರಿ ಆಕ್ಷನ್ ಅದನ್ನು ವಿಚಾರಣೆ ಮಾಡಬೇಕಾಗುತ್ತೆ, ಏನಕ್ಕೆ ಹಂಗೆ ಆಗಿದೆ ಅಂತ ಹೇಳಿ. ಈಗ ತಾನೇ ನನಗೆ ವಿಚಾರ ತಿಳಿದು ಬಂದಿದ್ದು. ನಾ ಬಂದು ನನ್ನ ಮೊದಲನೇ ಆದ್ಯತೆ ಏನಾಗಿರುತ್ತೆ ಅಂತ ಹೇಳಿದರೆ ಇವ್ರಿಗೆ ನಾವು ಫಸ್ಟ್ ಅರೆಸ್ಟ್ ಮಾಡೋದು ಆದ್ಯತೆ ಆಗಿರುತ್ತೆ. ಮುಂದಿನದರಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನನ್ನ ಲೋಪದೋಷ ಇದೆ ಅದ್ರ ಬಗ್ಗೆ ನಾವು ಈಗ ಅವರು ಸ್ಟೇಷನ್ ಹೋದ ತಕ್ಷಣ ಇಲ್ಲ ಅವ್ರು MLC ಮಾಡ್ಕೊಂಡು ಬರೋಗ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಹೇಳ್ತಾ ಇದ್ದಾರೆ ಈಗಲೂ ಸಹ. ಅದ್ರ ಬಗ್ಗೆ ನಾವು ತನಿಖೆ ಕೂಡಿಸ್ಕೊಂಡು ಮಾತಾಡ್ಸಿ ಅವ್ರು ಏನಾಗಿದೆ ಅಂತ ಅಲ್ಲೇ ವಿಚಾರಣೆ ಮಾಡಿದ್ರೆ ಇಲ್ಲ. ಅದೇ ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ ನನಗೆ. ನಾವು ವಿಚಾರಣೆ ಮಾಡಿದ್ದೀನಿ ಅವರಿಗೆ. ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ. ಸೊ ಆ ನಿಟ್ಟಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಅದ್ರ ಬಗ್ಗೆ ನಾನು ಪೊಲೀಸ್ ಆಯುಕ್ತರಿಗೂ ಕೂಡ ಗಮನಕ್ಕೆ ತೊಗೊಂಡ್ಬರ್ತೀನಿ. ಮತ್ತು ಡಿಸಿಪ್ಲಿನರಿ ಆಕ್ಷನ್ ಏನಿದೆಯೋ ಅದ್ರ ಮೇಲೆ ನಾವು ಮಾಡ್ತೀವಿ. ಹೌದು ಸರ್, ಒಂದೇ ಜಾತಿ ಐತೆ ಸರ್. ಇದು ಮರಾಠಿ ಸರ್. ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ ನೀವು ಮರಾಠಿ ಕಲಿಬೇಕು. ಹಿಂಗೆ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ರು. ನಾವು ಟಿಕೆಟ್ ಅಂತ ಕೇಳಿದೆ ರೀ. ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ. ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು. ಹುಡುಗನ ಟಿಕೆಟು ಅವಳೇ 2 ತೊಗೊಂಡಿದ್ಲು. ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಅವಳು 2 ಟಿಕೆಟ್ ಅಂತ ಹೇಳಿದ್ಲು ಆ ಹುಡುಗಿ. ಆಮೇಲೆ ನಾನು ಕೊಟ್ಟಿದ್ದೆ 2 ಟಿಕೆಟ್ ಅಂತ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ. ಇಲ್ಲದಾರ ಅವ್ರದ್ದು ಟಿಕೆಟ್ ಗಂಡಸರಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರೆ. ನೀನು ಶಾಣೆ ಇದೆ ಹುಚ್ಚದಂತ ಎಷ್ಟು ಅಂದಿದ್ದೆ. ನೀನು ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡ್ಬೇಕು. ಆಮೇಲೆ ಆ ಕೂತ ಹುಡುಗ ನೀನು ಊರಿಗೆ ಬರ್ಲಿ, ಬಾಳೆಕುಂದ್ರಿಗೆ ಬರ್ಲಿ ಅಟ್ ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ. ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ. ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡಕ್ಕೆ ಅಲ್ಲ ಮರಾಠಿನೇ ಸರ್ ಕೇಳ್ಬೇಕಲ್ಲ. ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ, ಪೊಲೀಸ್ ಸ್ಟೇಷನ್ ಇದೆಲ್ಲ ಕೇಳ್ಬೇಕಾ ಬೇಡವಾ? ನಾನು ಅಪಾರ್ಟ್ಮೆಂಟ್ 2008ರಿಂದ ನಾನು ಇಲ್ಲಾಂದ್ರೆ ನನ್ನ ಸರ್ವಿಸ್ 18 ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್. ನೀನು ಮರಾಠಿ ಕಲಿಬೇಕು ಮಾಡಬೇಕು ಸರ್. ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ. ಪೊಲೀಸ್ ಸ್ಟೇಷನ್ ಇದೆ ಅಲ್ಲ. ಸರ್ ಊರಿನ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಇದು ಗಾಡಿ ನಿಲ್ಲಿಸಿ ಬಂದಿದ್ದು ಸರ್. ಮೊದಲು ನಾನು MLC ಮಾಡಿಸುವಾಗ ಬಂದಿದ್ದು ಸರ್. ತುಂಬಾ ತ್ರಾಸ ಆಗ್ತಿದೆ ಸರ್. ಎಲ್ಲ ಕಡೆ ಒದ್ದಿದ್ದಾರೆ. ಸುಮಾರು ಗಾಡಿಯಲ್ಲಿ ಒಂದು 20 ಜನ ಆಗ್ತಿದ್ರು ಸರ್. ಎಲ್ಲ ತಲೆಗೆಲ್ಲ ಹೊಡೆದು ಸರ್. ನಾನು MLC ಮಾಡ್ತೀನಿ. ಈಗ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ್ರು ಸರ್. ಕೇಳ್ತಿಲ್ಲ. ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್. ಯಾರು ಬಿಡಿಸಿಲ್ಲ. ಅವ್ರು 20 ಜನ ಅವ್ರು ಯಾರನ್ನ ತೆಗಿಸಿ ಎಲ್ಲ ಸರ್ ಮರಾಠಿ ಎಲ್ಲ ಸರ್. ನೀನ್ ಕನ್ನಡ ಮಾತಾಡ್ಬೇಕು ಸರ್. ಅವರು ಇಲ್ಲಿಂದ CBT ಇಂದ ಅವ್ರು ಸಣ್ಣ ಬಾಳೆಕುಂದ್ರಿಗೆ ಒಂದು ಹುಡುಗ ಒಂದು ಹುಡುಗಿ
ಹಾ ಸಣ್ಣ ಬಾಳೆ ಕುಂದ್ರಿ ಸರ್. ಅವ್ರು ಸರ್ CBT ಒಳಗೆ ಹತ್ತಿದ್ರು. ಅವ್ರು ಸಣ್ಣ ಬಾಳೆ ಕುಂದ್ರಿ ಇಲ್ಲಿ ಅವರು. ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಅಂತ ಮಾಡ್ಕೋತ ಹೋದೆ. ಅವ್ರು ಮರಾಠಿ ಒಳಗೆ 2 ಕೊಡೋತಂದ್ಲು. ಸರಿ ನನಗೆ ಮರಾಠಿ ಬರಲ್ಲ ಕನ್ನಡ ಇರೋವಾಗ ಹೇಳಿ ಏಯ್ ನೀನು ಮರಾಠಿ ಮಾತಾಡ್ಬೇಕು ಹೆಂಗ್ ಕೇಳಿದ್ರು ನೋಡಮ್ಮ ನನ್ ಮರಾಠಿ ಮಾತಾಡ್ಬೇಕು ನೀನು. ಹಾ ಸರ್ ಹೆಣ್ಮಕ್ಳು ಅವ್ನ ಪಕ್ಕದ ಹುಡುಗ ಯಾರಿದಾನೋ ಗೊತ್ತಿಲ್ಲ. ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು. ಬಟ್ ಅವ್ರ ಇಬ್ರು ಇದ್ರು ಅವ್ನ ಊರ್ ಬರ್ಲಿ ಅವ್ನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಮರಾಠಿ ಒಳಗ ಮಾತಾಡ್ತಿದ್ರು ಸರ್. ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕೇರಿ ಅಂತ ಮಾದೇ ಉಕ್ಕೇರಿ ಸರ್. ನನಗರಿ ಸರ್ ಟೀರಿಂಗ್ ಮೇಲೆ ಕೂತ್ರಿ ಸರ್ ರಾಂಡಿ ಚಾ ಅವಾಗ ಏನಿಲ್ಲ ಅಲ್ಲಿಂದ ಎಲ್ಲರೂ ಬಂದ್ರು. ಅಲ್ಲೇ ಟೀರಿಂಗ್ ಮ್ಯಾಗ ಮುಂದೆ ಐತ್ರಿ ಬಗಲ್ಲ ರಾಂಡಿ ಚಾ ಅಂದ್ ನನಗ ಒಂದ್ ಹೊಡೆದ್ರಿ ಇಲ್ಲಿ ಒಂದು ಕೊಟ್ರ ನಾನು. ಅವ್ರ ಟೋಟಲ್ ಗಾಡಿ ಊರೆಲ್ಲ ಅಲ್ಲೇ ಐತ್ರಿ ಅದ ರೋಡ್ ಮ್ಯಾಗ ರೀ ಸಣ್ಣ ಬಾಳೆ ಕುಂದ್ರಿ ಅವ್ರ. ನಾ ಡ್ರೈವರ್ ರೀ ಸರ ಇದ್ರಿ ಅಲ್ಲವ್ರು ಎಲ್ಲಾರು ನೋಡತಾರ. ಆಮೇಲೆ ನನಗಂದ್ರ ಗಾಡಿ ತೆಗಿ ಅಂದ್ರೆ ಎಲ್ಲಾರು ನನಗ ಇಲ್ಲಿ ಹೊತ್ತು ಕೊಟ್ರಿ ರಾಂಡಿ ಚಾ ನನಗ ಇಲ್ಲಿ ಹೊಡೆದ್ರಿ ಇಲ್ಲೊಂದು ಹೊಡೆದ್ರಿ ನನಗ ಕತಾಲ ಮುಮ್ಮಿನ.